ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿಗೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ದಯಾಮಣಿ ಮೇಡಮ್ ಅವ್ರನ್ನ ಮಾತಾಡಿಸಿ ಈ ಒಂದು ಜೈವಿಕ ಗೊಬ್ಬರಗಳಂದ್ರೆ ಏನು, ಅದರಲ್ಲಿ ಯಾವ್ಯಾವ ಜೈವಿಕ ಗೊಬ್ಬರಗಳು ಬರ್ತವೆ, ಅದರಲ್ಲಿ ಮತ್ತೆ ಸೂಕ್ಷ್ಮಾಣು ಜೀವಿಗಳ ಪಾತ್ರ ಏನಿದೆ, ಅದರ ವಿಶೇಷತೆಗಳೇನು, ಅದನ್ನು ನಾವು ಯಾವ ರೀತಿ ನಮ್ಮ ತೋಟದಲ್ಲಿ ಬಳಸ್ಬೋದು ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತಿನ ಒಂದು ವಿಷಯದಲ್ಲಿ ನಾವು ಜೈವಿಕ ಗೊಬ್ಬರಗಳು ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಜೈವಿಕ ಗೊಬ್ಬರಗಳು ಅಂತಂದಾಗ ಗೊಬ್ಬರಗಳು ನಿಮಗೆಲ್ಲ ಗೊತ್ತೇ ಇದೆ. ಅನಾದಿ ಕಾಲದಿಂದಲೂ ನಾವು ರಾಸಾಯನಿಕ ಗೊಬ್ಬರಗಳಾಗಲಿ ಅಥವಾ ಕೊಟ್ಟಿಗೆ ಗೊಬ್ಬರಗಳಾಗಲಿ ಅಥವಾ ಇನ್ನೊಂದು ತರಹದ ರೂಪದಲ್ಲಿ ಯಾವುದೇ ಒಂದು ಗಿಡಗಳಿಗೆ ಪೋಷಕಾಂಶಗಳನ್ನ ನೀಡುವಂಥ ನಿಟ್ಟಿನಲ್ಲಿ ನಾವು ಎಲ್ಲ ಥರದ ಗೊಬ್ಬರಗಳನ್ನ ಉಪಯೋಗಿಸ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಇದೇನಪ್ಪ ಜೈವಿಕ ಗೊಬ್ಬರಗಳ ಬಳಕೆ ಅಥವಾ ಜೈವಿಕ ಗೊಬ್ಬರಗಳು ಅಂತಂದ್ರೆ ಏನು, ಸುಮಾರು ಜನಗಳಿಗೆ ಅಥವಾ ಸುಮಾರು ನಮ್ಮ ರೈತ ಬಾಂಧವರಿಗೆ ತಿಳಿದಿರಲಿಕ್ಕಿಲ್ಲ. ಸೊ ಈ ಗೊಬ್ಬರಗಳನ್ನ ನಾವು ಯಾಕೆ ಜೈವಿಕ ಗೊಬ್ಬರಗಳನ್ನ ಇತ್ತೀಚಿನ ದಿನಗಳಲ್ಲಿ ಯಾಕೆ ಉಪಯೋಗಿಸ್ಬೇಕು ಅಂತಂದರೆ ಒಂದು ವಿಷಯ ಹೇಳ್ತೀನಿ. ಅವಾಗೆಲ್ಲ 1960, 70 ಅಥವಾ 80ರ ದಶಕದಲ್ಲಿ ನೋಡಿದಾಗ ಹಸಿರು ಕ್ರಾಂತಿ ಅನ್ನೋ ಒಂದು ಕ್ರಾಂತಿನೇ ಉಂಟಾಯಿತು MS ಸ್ವಾಮಿನಾಥನ್ ಅವರಿಂದ. ಅವಾಗಿನ ಕಾಲದಲ್ಲಿ ಏನು ಬೇಕಿತ್ತು, ನಮಗೆ 3 ಹೊತ್ತು ಊಟ ಅಥವಾ 2 ಹೊತ್ತು ಊಟ ಹೊಟ್ಟೆ ತುಂಬಿಸೋಕ್ಕೆ ಬೇಕಾಗಿರ್ತಿತ್ತು. ಸೊ ಅಂಥ ಟೈಮಲ್ಲಿ ಎಲ್ಲ ಹೈ ಈಲ್ಡಿಂಗ್ ವೆರೈಟೀಸ್ ಆಗ್ಬೋದು ಅಥವಾ ಹೈಬ್ರಿಡ್ಸ್ ಆಗ್ಬೋದು, ತುಂಬ ಕೀಟನಾಶಕಗಳು ಅಥವಾ ರಸಗೊಬ್ಬರಗಳನ್ನ ಉಪಯೋಗಿಸ್ತಾ ಬಂದ್ವಿ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಮಾಣ, ಒಂದು ಆಹಾರದ ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ. ಸೊ ಆದರೆ ಏನಾಗ್ತಿದೆ, ಎಲ್ಲೋ ಒಂದು ಕಡೆ ಅದರ ಒಂದು ಗುಣಮಟ್ಟನ ನಾವು ಕಳ್ಕೊತಾ ಇದ್ದೀವಿ ಅಂತ ಅನಿಸಿಕೆ ಎಲ್ಲರಿಗೂ ಶುರುವಾಗಿದೆ. ಯಾಕೆ ಅಂತಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ಅನುಭವಿಸ್ತಾ ಬರ್ತಿರೋಂತಹ ರೋಗ ರುಜಿನಗಳ ಕಾರಣ ಇರ್ಬೋದು, ಮತ್ತು ಒಂದು ಪರಿಸರದ ಮೇಲೆ ಉಂಟಾಗ್ತಿರೋಂತಹ ಪೊಲ್ಯೂಷನ್ ಅಥವಾ ಒಂದು ಹಾನಿ ಆಗ್ತಿರ್ಬೋದು, ಮತ್ತು ನೀರು ಒಂದು ಕಲುಷಿತಗೊಳ್ತಾ ಇರೋದು, ಮಣ್ಣು ಎಲ್ಲದಕ್ಕಿಂತ ಹೆಚ್ಚಾಗಿ ಮಣ್ಣು ಕಲುಷಿತಗೊಳ್ತಾ ಇರೋದು. ಅದರಿಂದ ಈ ಎಲ್ಲ ಕಲುಷಿತಗೊಂಡಂತಹ ಮಣ್ಣಾಗ್ಬೋದು, ನೀರಾಗ್ಬೋದು, ನಾವು ಸೇವನೆ ಮಾಡುವಂತಹ ಆಹಾರ ಆಗ್ಬೋದು, ಎಲ್ಲ ಪೂರ್ತಿ ಒಂದು ರಾಸಾಯನಿಕ ಮಿಶ್ರಿತ ಆಗಿದೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಇತ್ತೀಚಿನ ಒಂದು ವರ್ಷಗಳಲ್ಲಿ ನೋಡಬೇಕು ಅಂತಂದರೆ ಸುಮಾರು ಒಂದು 15-20 ವರ್ಷಗಳಿಂದ ಈಚೆಗೆ ಜೈವಿಕ ಗೊಬ್ಬರಗಳ ಪ್ರಮಾಣ ಅಥವಾ ಬಳಕೆ ಅಥವಾ ಅದ್ರ ಬಗ್ಗೆ ತಿಳುವಳಿಕೆ ರೈತರಿಗೆ ಹೆಚ್ಚಿನ ಒಂದು ನಿಟ್ಟಿನಲ್ಲಿ ಸಾಗಬೇಕಾಗಿದೆ. ಸೊ ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡಾಗ ನಾವೀಗೇನು ಆಹಾರ ಉತ್ಪಾದನೆಯಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದೀವಿ, ಹೊರದೇಶಗಳಿಗೂ ಕೂಡ ನಾವು ತಲುಪಿಸುವಂಥ ವ್ಯವಸ್ಥೆ ಆಗ್ತಾ ಇದೆ. ಸೊ ಇದ್ರ ಜೊತೆಗೆ ನಾವು ಆಹಾರದ ಗುಣಮಟ್ಟನ ಕಾಪಾಡ್ಕೋಬೇಕಾಗಿದೆ. ಈಗೆಲ್ಲ ಜನಸಾಮಾನ್ಯರು ನೋಡಬೇಕು ಅಂತಂದರೆ ಅದು ಗ್ರಾಮೀಣ ಭಾಗದಲ್ಲಾಗ್ಬೋದು ಅಥವಾ ಒಂದು ಸಿಟಿ ಭಾಗದಲ್ಲಾಗ್ಬೋದು ಅಥವಾ ನಗರ ಪ್ರದೇಶಗಳಲ್ಲಾಗ್ಬೋದು, ಎಲ್ಲರೂ ರಾಗಿ ಮುದ್ದೆ ಅಥವಾ ಜೋಳದ ರೊಟ್ಟಿ ಆ ಥರದ್ದೇ ಎಲ್ಲ ತಿಂತಾ ಇಲ್ಲ. ಎಲ್ಲ ಹಣ್ಣು ತರಕಾರಿಗಳನ್ನ ಉಪಯೋಗಿಸೋದು, ಅದ್ರ ಜೊತೆಗೆ ಕ್ವಾಲಿಟಿ ಹಣ್ಣ, ಗುಣಮಟ್ಟದ ಹಣ್ಣ ಅಥವಾ ಗುಣಮಟ್ಟದ ತರಕಾರಿನ ಇದನ್ನು ಯಾವ ನೀರಲ್ಲಿ ಬೆಳೆದಿದ್ದಾರೆ, ಯಾವ ಗೊಬ್ಬರಗಳನ್ನ ಉಪಯೋಗಿಸ್ಕೊಂಡು ಬೆಳೆದಿದ್ದಾರೆ ಅನ್ನೋದು ಒಂದು ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಬರ್ತಾ ಇದೆ. ಯಾಕೆ ಅಂತಂದರೆ ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಡಯಾಬಿಟಿಕ್ ಪೇಷಂಟ್ ಆಗ್ಬೋದು ಅಥವಾ BP ಪೇಷಂಟ್ ಆಗ್ಬೋದು, ಥೈರಾಯ್ಡ್ ಪೇಷಂಟ್ ಆಗ್ಬೋದು, ಈ ಥರದ್ದೆಲ್ಲ ಜನಸಾಮಾನ್ಯರಲ್ಲಿ ಕಂಡು ಬರ್ತಾ ಇರುವಂಥದ್ದು. ಸೊ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚಿಗೆ ಒತ್ತು ಕೊಡ್ತಾ ಇರೋಂಥ ಅಂಶನೂ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈ ಸಾವಯವ ಕೃಷಿ ಅಂತ ಬಂದಾಗ ಅದರಲ್ಲಿ ಮೊದಲನೇದಾಗಿ ಪ್ರಾಧಾನ್ಯತೆ ಪಡ್ಕೊಂಡಿರೋವಂಥದ್ದು ಜೈವಿಕ ಗೊಬ್ಬರಗಳು. ಸೊ ಏನಿದು ಜೈವಿಕ ಗೊಬ್ಬರಗಳು? ಜೈವಿಕ ಗೊಬ್ಬರಗಳಾದ ನಂತರ ಒಂದು ಕಾಂಪೋಸ್ಟ್ ಅಥವಾ FIM ಅಥವಾ ಹಿತ್ತಲು ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರಗಳು, ಈ ಥರದ್ದೆಲ್ಲನೂ ನಾವು ಬಳಕೆ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಇದರಲ್ಲಿ ಮೊದಲನೇದಾಗಿ ನಿಲ್ಲುವಂಥದ್ದು ಜೈವಿಕ ಗೊಬ್ಬರಗಳು. ಜೈವಿಕ ಗೊಬ್ಬರಗಳು ಏನು ಮಾಡುತ್ತೆ ಅಂತಂದರೆ ಮಣ್ಣಿನ ಒಂದು ಫಲವತ್ತತೆ ಅಥವಾ ಮಣ್ಣಿನ ಆರೋಗ್ಯ, ಒಂದು ಅದನ್ನು ಬೆಳವಣಿಗೆ ಕೊಡೋದ್ರಿಂದ ಹಿಡಿದು ಕೊನೆಯದಾಗಿ ಒಂದು ಗಿಡಗಳ ಬೆಳವಣಿಗೆ, ಗಿಡಗಳ ಒಂದು ಸದೃಢತೆ ಅಂತ ಏನು ಕರಿತೀವಿ, ಆಮೇಲೆ ಗಿಡದಿಂದ ಬರೋ ಅಂತಹ ಯಾವುದೇ ಒಂದು ಹಣ್ಣು ಗಿಡ ಅಥವಾ ಯಾವುದೇ ಒಂದು ಬೆಳೆಯಿಂದ ಬರೋ ಅಂತಹ ಪದಾರ್ಥಗಳು, ಅದು ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು ಅಥವಾ ಗೋಧಿ ಆಗಿರ್ಬೋದು, ಕೊನೆಯದಾಗಿ ಹಣ್ಣುಗಳು, ಯಾವುದೇ ಥರದ ಹಣ್ಣುಗಳು, ತರಕಾರಿಗಳು, ಸೊಪ್ಪಾಗಿರ್ಬೋದು, ಅದರ ಒಂದು ಇಡೋ ಅಂತ ಅಂದರೆ ತಾಜಾತನವನ್ನು ಕಾಪಾಡ್ಕೊಳ್ಳೋದ್ರಲ್ಲೂ ಕೂಡ ಈ ಜೈವಿಕ ಗೊಬ್ಬರಗಳು ತುಂಬ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇನ್ನೊಂದು ರೀತಿ ಹೇಳಬೇಕು ಅಂತ ಅಂದರೆ ಈ ಎಲ್ಲ ಥರದ ಜೈವಿಕ ಗೊಬ್ಬರಗಳಿಂದ ನಮಗೆ ವಿಟಮಿನ್ಸ್ ಆಗ್ಬೋದು, ಹಾರ್ಮೋನ್ಸ್ ಆಗ್ಬೋದು ಅಥವಾ ಎನ್ಸೈಮ್ಸ್ ಅಂತ ಕರಿತೀವಿ, ಅದು ಮಣ್ಣಿನ ಗುಣಮಟ್ಟ ಮತ್ತು ಒಂದು ಗಿಡಗಳ ಬೆಳವಣಿಗೆ ಸಹಕಾರಿ ಆಗುವಂಥದ್ದು. ಏನಿದು ಜೈವಿಕ ಗೊಬ್ಬರಗಳು ಅಂತ ಎಲ್ಲರಲ್ಲೂ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಕೆಲವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಯಾರ್ಯಾರು ಸಾವಯವ ಕೃಷಿ
ಅನುಸರಿಸ್ಕೊಂಡು ಬರ್ತಾ ಇದ್ದೀರಾ ಅವರಲ್ಲಿ. ಸೊ ಜೈವಿಕ ಗೊಬ್ಬರಗಳು ಅಂತ ಅಂದರೆ ಅವು ಜೀವ ಇರುವಂತಹ ಜೀವಿಗಳು, ಅಂದರೆ ಸೂಕ್ಷ್ಮಾಣು ಜೀವಿಗಳು. ಅವು ನಮ್ಮ ಬರೀ ಕಣ್ಣಿಗೆ ಖಂಡಿತ ಕಾಣಿಸೋದಿಲ್ಲ. ಅವುಗಳ ಕೆಲಸ ಕಾರ್ಯಗಳನ್ನಷ್ಟೇ ನಾವು ಒಂದು ಕೊನೆ ರೂಪದಲ್ಲಿ ನಾವು ನೋಡ್ಬೋದು. ಸೊ ಇದರಲ್ಲಿ ಜೈವಿಕ ಗೊಬ್ಬರಗಳು ಅಥವಾ ಸೂಕ್ಷ್ಮಾಣು ಜೀವಿಗಳು ಅಂತ ಕರೆದಾಗ ನಾವು ಅದರಲ್ಲಿ ಕೆಟ್ಟ ಸೂಕ್ಷ್ಮಾಣು ಜೀವಿಗಳು ಇರ್ತವೆ, ಒಂದು ಒಳ್ಳೆ ಥರನಾದ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಕೆಟ್ಟ ಥರದನ್ನು ನೋಡಬೇಕು ಅಂತಂದರೆ ನಮ್ಮ ಗಿಡಗಳಿಗೆ ಅಥವಾ ನಮ್ಮ ಮನುಷ್ಯರಿಗೆ ಅಥವಾ ಪ್ರಾಣಿಗಳಿಗೆ ಕಾಯಿಲೆ ಕಸಾಲೆ ಉಂಟು ಮಾಡುವಂಥದ್ದು, ರೋಗ ರುಜಿನ ಉಂಟು ಮಾಡುವಂಥದ್ದು. ಸೊ ಈಗ ನಾವು ಜೈವಿಕ ಗೊಬ್ಬರಗಳಲ್ಲಿ ಒಳ್ಳೆ ರೀತಿಯ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಬಳಸ್ಕೋಬೇಕಾಗತ್ತೆ. ಒಳ್ಳೆ ರೀತಿಯ ಸೂಕ್ಷ್ಮಾಣು ಜೀವಿಗಳು ಯಾವುದಾದ್ರು ಅಂತಂದರೆ, ಉದಾಹರಣೆಗೆ ಎಷ್ಟೊಂದು 6 ರಿಂದ 7 ತರಹದ ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ಅದರಲ್ಲಿ ಸಾರಜನಕನ ಸ್ಥಿರೀಕರಣ ಮಾಡೋವಂಥದ್ದು. ಈಗ ಉದಾಹರಣೆಗೆ ನೀವು ಸಾರಜನಕನ ಯೂರಿಯಾ ರೂಪದಲ್ಲಿ ಹಾಕ್ತೀರಿ, ರಸಗೊಬ್ಬರದಲ್ಲಿ ಹಾಕ್ತೀರಿ. ಸೊ ಅಂಥದನ್ನು ಬರೀ ಸೂಕ್ಷ್ಮಾಣು ಜೀವಿಗಳನ್ನ ಅಥವಾ ಜೈವಿಕ ಗೊಬ್ಬರಗಳನ್ನ ಬಳಸ್ಕೊಂಡು ಮಾಡೋವಂಥದ್ದು, ಸಾರಜನಕ ಸ್ಥಿರೀಕರಣ ಮಾಡೋವಂಥದ್ದು. ಮತ್ತು ನಮ್ಮ ಭಾರತದ ಒಂದು ಮಣ್ಣಿನಲ್ಲಿ ರಂಜಕದ ಅಂಶ ತುಂಬ ಕಡಿಮೆ ಇದೆ, ಎಲ್ರಿಗೂ ಗೊತ್ತಿರಲಿಕ್ಕಿಲ್ಲ. ಸೊ ಕಡಿಮೆ ಇದ್ದಾಗ ಮಣ್ಣಿನಲ್ಲಿ ಇರೋವಂಥ ರಂಜಕಾದಂಶ ಏನಿರುತ್ತೆ ಅದನ್ನು ಸುಲಭವಾಗಿ ಗಿಡಗಳಿಗೆ ತಲುಪಿಸುವಂಥ ಒಂದು ಕೆಲಸ ಕಾರ್ಯವ್ಯವಸ್ಥೆ ಈ ಸೂಕ್ಷ್ಮಾಣು ಜೀವಿಗಳಿಲ್ಲಿದೆ. ಸೊ ಆ ರಂಜಕನ್ನು ಕರಗಿಸುವಂಥ ಬ್ಯಾಕ್ಟೀರಿಯಾಗಳಿರ್ಬೋದು. ಮತ್ತು ಇನ್ನು ಸೂಕ್ಷ್ಮ ಪೋಷಕಾಂಶಗಳಿಗೆ ಬಂತು ಅಂತಂದರೆ ಜಿಂಕ್, ಸಿಲಿಕೇಟು, ಐರನ್ನು, ಈ ಥರದ್ದೆಲ್ಲ ತುಂಬ ಒಂದು ಕಡಿಮೆ ಪ್ರಮಾಣದಲ್ಲಿ ಅಥವಾ ಲಘು ಪ್ರಮಾಣದಲ್ಲಿ ಬೇಕಾಗಿದ್ರೂ ಅವುಗಳ ಒಂದು ಪರಿಣಾಮ ಅತ್ಯಂತ ಒಂದು ವ್ಯವಸ್ಥಿತ ರೂಪದಲ್ಲಿ ಆಗ್ತಾ ಇರೋವಂಥದ್ದು. ಹೀಗೆ ಸತು ಅಥವಾ ಒಂದು ಐರನ್ ಆಗಿರ್ಬೋದು ಅಥವಾ ಬೇರೆ ಥರದ ಕ್ಯಾಲ್ಶಿಯಂ ಆಗಿರ್ಬೋದು, ಇವುಗಳನ್ನೆಲ್ಲನೂ ಲಘು ಸೂಕ್ಷ್ಮ ಪೋಷಕಾಂಶಗಳನ್ನೆಲ್ಲನೂ ಗಿಡಗಳಿಗೆ ತಲುಪಿಸುವಂಥ ಸೂಕ್ಷ್ಮಾಣು ಜೀವಿಗಳಿದೆ. ಸೊ ಇದ್ರ ಜೊತೆಗೆ PGPR ಅಂತ ಕರಿತೀವಿ. ಅಂತಂದರೆ ಗಿಡಗಳಿಗೆ ಬೆಳವಣಿಗೆಯ ಉತ್ತೇಜನ ಮಾಡೋವಂಥ ಬ್ಯಾಕ್ಟೀರಿಯಾ ಕೂಡ ಒಂದು ಮಣ್ಣಿನಲ್ಲಿ ಇರುವಂಥದ್ದು. ಸೊ ಇದರಲ್ಲಿ ಪ್ರಮುಖವಾಗಿ ಬರೋವಂಥದ್ದಂದರೆ ಸಾರಜನಕ ಸ್ಥಿರೀಕರಣ ಮಾಡೋವಂಥದ್ರಲ್ಲಿ ರೈಸೋಬಿಯಮ್ ಅಂತ ಬರುತ್ತೆ, ಅಸ್ಟೋಬ್ಯಾಕ್ಟರ್ ಅಂತ ಬರುತ್ತೆ, ಅಜೋಸ್ಪೈರಲಮ್ ಅಂತ ಬರುತ್ತೆ. ಸೊ ಈ ರೈಸೋಬಿಯಮ್ನ ನಾವು ಎಲ್ಲ ಥರದ ದ್ವಿದಳ ಧಾನ್ಯಗಳಿಗೆ ಅಂತಂದರೆ ಅಲಸಂದೆ ಆಗ್ಬೋದು, ಶೇಂಗಾ ಬೀಜ ಆಗ್ಬೋದು, ಅಥವಾ ಹೆಸರು, ಉದ್ದು, ಅವರೆ, ಈ ಥರದ್ದು ಎಲ್ಲ ದ್ವಿದಳ ಧಾನ್ಯಗಳಿಗೆ ನಾವು ರೈಸೋಬಿಯಮ್ನ ಮಾತ್ರ ಹಾಕಬೇಕಾಗತ್ತೆ. ಸೊ ಅದು ಬಿಟ್ಟು ಬೇರೆ ಥರದ ತರಕಾರಿ ಗಿಡಗಳು, ಹಣ್ಣಿನ ಗಿಡಗಳಿಗೆ ಅಸ್ಟೋಬ್ಯಾಕ್ಟರು, ಅಜೋಸ್ಪೈರಲಮ್ಮು ಮತ್ತು ಬ್ಯಾಸಿಲಸ್ ಅಂತ ಕರಿತೀವಿ, ಬ್ಯಾಸಿಲಸ್ ಮೆಗಟೀರಿಯಮ್ಮು, ಸುಡೋಮೊನಾಸ್ ಸ್ಟ್ರೈಯೇಟಾ, ಆ ಥರದ್ದೆಲ್ಲ ಬರುತ್ತೆ. ಹೆಸರು ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಥವಾ ರೈತರಿಗೆ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ನೀವು ದೈನಂದಿನ ಒಂದು ಕೃಷಿ ಚಟುವಟಿಕೆಯಲ್ಲಿ ಇವುಗಳನ್ನೆಲ್ಲ ಉಪಯೋಗಿಸ್ತಾ ಬರ್ತಂತಂದರೆ ಎಲ್ಲರ ನಾಲ್ಗೆ ತುದಿನಲ್ಲೇ ಉಳ್ಕೊಳ್ಳುತ್ತೆ ಈ ಸೂಕ್ಷ್ಮಾಣು ಜೀವಿಗಳ ಹೆಸರುಗಳು. ಸೊ ನೆಕ್ಸ್ಟು ಬಂತು ಅಂದರೆ ರಂಜಕ ಕರಗಿಸೋವಂಥದ್ದು ಬ್ಯಾಸಿಲಸ್ ಮೆಗಟೀರಿಯಮ್ ಅಥವಾ ಸುಡೋಮೊನಾಸ್ ಸ್ಟ್ರೈಯೇಟಾ ಆಗಿರ್ಬೋದು. ಸೊ ಈ ಥರದ್ದೆಲ್ಲನೂ ನಾವು ಉಪಯೋಗಿಸ್ತಾ ಬಂದಲ್ಲಿ ಮತ್ತು ಕರಗಿರೋ ಅಂತಹ ರಂಜಕ ಭೂಮಿಲಿ ಏನಿರುತ್ತೆ ಅದನ್ನು ಗಿಡಗಳಿಗೆ, ಬೇರುಗಳಿಗೆ ತಲುಪಿಸೋವಂಥ ಕೆಲಸ ಕಾರ್ಯನ ಇನ್ನೊಂದು ಮೈಕೋರೈಸಾ ಅಂತ ಮಾಡುತ್ತೆ, ವ್ಯಾಮ್ ಅಂತ ಕರಿತೀವಿ, ವೆಸಿಕ್ಯುಲರ್ ಆರ್ಬಸ್ಕ್ಯುಲರ್ ಮೈಕೋರೈಸಾ ಅಂತಲೂ ಕರಿತೀವಿ. ಸೊ ಇವೆಲ್ಲನೂ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ, ನಿರ್ದಿಷ್ಟ ಅಳತೆಯಲ್ಲಿ, ನಿರ್ದಿಷ್ಟ ಕಾಲಾವಧಿಯಲ್ಲಿ ನಾವು ಗಿಡಗಳಿಗೆ ತಲುಪಿಸಿದ್ರೆ ಖಂಡಿತವಾಗ್ಲೂ ಮಣ್ಣಿನ ಒಂದು ಗುಣಮಟ್ಟ, ಮಣ್ಣಿನ ಫಲವತ್ತತೆ, ಅದಾದ ನಂತರ ಗಿಡಗಳ ಬೆಳವಣಿಗೆ, ಗಿಡಗಳ ಸದೃಢತೆಗೆ ಮತ್ತು ಸುಸ್ಥಿರ ಕೃಷಿಯನ್ನು ನಾವು ಖಂಡಿತವಾಗ್ಲೂ ನಾವು ಪಡ್ಕೋಬೋದು ಅಂತಲೇ ಹೇಳ್ತೀನಿ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ, ಸುಡೋಮೊನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್, ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು,
ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸೊ ಈಗ ಈ ಥರದ್ದೆಲ್ಲ ಜೈವಿಕ ಗೊಬ್ಬರಗಳನ್ನ ಯಾವ್ಯಾವ ಥರ ನಾವು ಒಂದು ಮಣ್ಣಿಗೆ ಸೇರಿಸ್ಬೋದು ಅಥವಾ ಗಿಡಗಳಿಗೆ ಯಾವ್ಯಾವ ಹಂತದಲ್ಲಿ ಯಾವ ರೂಪದಲ್ಲಿ ನಾವು ಕೊಡ್ಬೋದು ಅಂತಂದರೆ 3 ಹಂತದಲ್ಲಿ ಅಥವಾ 3 ರೂಪದಲ್ಲಿ ಈ ಜೈವಿಕ ಗೊಬ್ಬರಗಳನ್ನ ನಾವು ಗಿಡಗಳಿಗೆ ಕೊಡ್ಬೋದು. ಮೊದಲನೇದಾಗಿ ಬೀಜೋಪಚಾರದ ಮುಖಾಂತರ, ಎರಡನೇದಾಗಿ ಸಸಿ ಮಡಿ ಮಾಡೋ ಹಂತದಲ್ಲಿ ನೇರವಾಗಿ ಸಸಿಗಳ ಬೇರನ್ನ ಈ ಜೈವಿಕ ಗೊಬ್ಬರಗಳ ಮಿಶ್ರಣದಲ್ಲಿ ಅದ್ದಿ ಮುಂದೆ ನಾಟಿ ಮಾಡೋ ಅಂಥದ್ದು. ಮೂರನೇದಾಗಿ ನಾವು ಬೆಳೆದಿರೋ ಅಂತಹ ಗಿಡಗಳಿಗೂ ಕೂಡ ನೇರವಾಗಿ ಜಮೀನಿಗೂ ಕೂಡ ತಲುಪಿಸ್ಬೋದು ಒಂದು ಹಿತ್ತಲು ಗೊಬ್ಬರ ಅಥವಾ FIM ಅಥವಾ ಕಾಂಪೋಸ್ಟ್ ಮುಖಾಂತರ. ಮೊದಲನೇದಾಗಿ ಬೀಜೋಪಚಾರ ಯಾವ ಥರ ಮಾಡೋದು ಅಂತ ಅಂದರೆ ಚೊಕ್ಕದಾಗಿ ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಯಾವುದೇ ಒಂದು ಈಗ ನಾನು ಮುಂಚೆ ಹೇಳಿದಂತಹ ಜೈವಿಕ ಗೊಬ್ಬರಗಳು, ಅದು ರೈಸೋಬಿಯಮ್ ಆಗಿರ್ಬೋದು, ಅಜೋಟೋಬ್ಯಾಕ್ಟರ್ ಆಗಿರ್ಬೋದು, ಅಥವಾ ರಂಜಕ ಕರಗಿಸುವಂತಹ ಬ್ಯಾಸಿಲಸ್ ಮೆಗಾಟೀರಿಯಂ ಅಥವಾ ಸುಡೋಮೋನಾಸ್ ಟ್ರೈಯೇಟಾ ಆಗಿರ್ಬೋದು, ಅಥವಾ ಮೈಕೋರೈಸ್ ಆಗಿರ್ಬೋದು, ಇದನ್ನು ಎರಡು ಪ್ಯಾಕೆಟ್ ಅಂತಾರೆ ಸಾಮಾನ್ಯವಾಗಿ ರೈತರಿಗೆ ಒಂದು ಕೈಗೆಟುಕುವಂತಹ ದರದಲ್ಲಿ 200 ಗ್ರಾಮ್ ಅಥವಾ 250 ಗ್ರಾಮ್ ಪ್ಯಾಕೆಟಲ್ಲಿ ಸಿಗುತ್ತೆ ಒಂದೊಂದು ಪ್ಯಾಕೆಟು. ಸೊ ಅಂಥದ್ದು 2 ಪ್ಯಾಕೆಟು, ಅಥವಾ ನಿಮಗೆ ಅದರದ್ದು ಕಾರ್ಯಕ್ಷಮತೆ ಸ್ವಲ್ಪ ಸಂಶಯ ಇದ್ದಲ್ಲಿ 4 ಪ್ಯಾಕೆಟು ಈ ಜೈವಿಕ ಗೊಬ್ಬರಗಳನ್ನ ತಗೊಂಡು ಅದನ್ನು ಸುಮಾರು 10 kgಗೆ ಬೇಕಾಗುವಷ್ಟು, ಅಂದರೆ 1 ಎಕರೆ ಬಿತ್ತನೆ ಮಾಡೋಷ್ಟು ಬೀಜಗಳನ್ನ ತಗೊಂಡು ಸುಮಾರು 10 kg ಅಂತ ಅಂದ್ಕೊಳ್ಳಿ, ತಗೊಂಡು ಇಟ್ಕೊಳ್ಳಿ. ಸೊ ಇಟ್ಕೊಂಡಾದ ನಂತರ ಈ 4 ಪ್ಯಾಕೆಟ್ ಏನಿದೆ ಜೈವಿಕ ಗೊಬ್ಬರ ಅದನ್ನು ಒಂದು ಬೆಲ್ಲದ ದ್ರಾವಣದಲ್ಲಿ ಕರಗಿಸ್ಬೇಕಾಗತ್ತೆ. 1 ಲೀಟರ್ ಅಥವಾ 2 ಲೀಟರ್ ಬೆಲ್ಲದ ದ್ರಾವಣದಲ್ಲಿ ಕರಗಿಸಿ, ಅಥವಾ ಬೆಲ್ಲದ ದ್ರಾವಣ ಆಯಿತು ಅಥವಾ ಅಕ್ಕಿನ ಬಸ್ದಾಗ ಬರುತ್ತಲ್ಲ ಆ ಥರದ ಗಂಜಿನಾದರೂ ಆಯಿತು, ಆ ಒಂದು ದ್ರಾವಣದಲ್ಲಿ ಈ ಜೈವಿಕ ಗೊಬ್ಬರಗಳನ್ನು ಮಿಶ್ರಣ ಮಾಡಿ, ಆ ಮಿಶ್ರಣವನ್ನು ನೀವು ಯಾವ ಬಿತ್ತನೆ ಮಾಡಬೇಕು ಅಂತಿದ್ದೀರಾ ಆ 10 kg ಬೀಜದೊಂದಿಗೆ ಮೇಲ್ಗಡೆ ಹರಡಿ ಮೃದುವಾಗಿ ಸವರಬೇಕಾಗತ್ತೆ. ಸೊ ಆ ದ್ರಾವಣ ಪೂರ್ತಿ ಬೀಜಗಳ ಮೇಲೆ ಅಂಟ್ಕೊಳ್ಳೋ ಹಾಗೆ ಮಾಡಿ ಪೂರ್ತಿ 1 ದಿನ ಅಂದರೆ 24 ಗಂಟೆ ಅಥವಾ 20 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಇಟ್ಕೋಬೇಕಾಗತ್ತೆ. ಮರುದಿನ ನೀವು ಅದನ್ನು ಬಿತ್ತನೆಗೆ ಕಾರ್ಯಕ್ಕೆ ಉಪಯೋಗಿಸ್ಕೋಬೋದು. ಇದು ಬೀಜೋಪಚಾರ ಮಾಡುವಂಥ ವಿಧಾನ. ಸೊ ಎರಡನೇದಾಗಿ ಬಂತಂದರೆ ಸಸಿ ಮಡಿಗಳನ್ನ ಅಥವಾ ನೀವು ಸಸಿಗಳನ್ನ ಬೆಳೆಸಿದ್ದೀರಾ, ನಾಟಿ ಮಾಡಬೇಕು ಅಂಥ ಟೈಮಲ್ಲಿ ನೀವು ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಬೇಕು ಅಂತಂತಂದರೆ ಸುಮಾರು 1.5 to 2 kg ಜೈವಿಕ ಗೊಬ್ಬರಗಳನ್ನ ತೊಗೊಳ್ಳಿ. 1.5 to 2 kg ಜೈವಿಕ ಗೊಬ್ಬರಗಳನ್ನ ತೊಗೊಂಡು ಅದನ್ನು ಸುಮಾರು 40 ಲೀಟರ್ ಬರೀ ನೀರು, ಖಾಲಿ ನೀರಿನಲ್ಲಿ ಅದನ್ನು ದ್ರಾವಣನ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡು, ನೆಕ್ಸ್ಟ್ ಸಸಿ ಯಾವುದನ್ನ ನೀವು ನಾಟಿ ಮಾಡಬೇಕು ಅಂತಿದ್ರೋ ಅದರ ಬೇರಿನ ಭಾಗ ಮಾತ್ರ ಈ ಒಂದು ಜೈವಿಕ ಗೊಬ್ಬರ 40 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡ್ಕೊಂಡಿರೋವಂಥ ದ್ರಾವಣದಲ್ಲಿ ಅದನ್ನು ಅದ್ದಿ ಸುಮಾರು 20 ನಿಮಿಷಗಳ ಕಾಲ ಹಾಗೆ ಇಡಿ. ಗಂಟೆಗಳ ಕಾಲ ಅಥವಾ ದಿನಗಳ ಕಾಲ ಇಡೋದೇನು ಬೇಕಾಗಿಲ್ಲ. 15 to 20 ನಿಮಿಷಗಳ ಕಾಲ ಆ ಬೇರು ಭಾಗ ಮಾತ್ರ ಆ ದ್ರಾವಣದಲ್ಲಿ ನೆಂದು ನಂತರ ಅದನ್ನು ಇಮ್ಮಿಡಿಯೇಟಾಗಿ ನೀವು ಅಥವಾ ತಕ್ಷಣವೇ ನಾಟಿ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ಅದನ್ನು ದಿನಗಟ್ಟಲೆ ಇಡೋದು ಬೇಕಾಗಿಲ್ಲ ಮತ್ತು ಪ್ರಯೋಜನವೂ ಕೂಡ ಆಗೋದಿಲ್ಲ. ಸೊ ಇದು 2ನೇ ವಿಧಾನ ಆಯಿತು. 3ನೇ ವಿಧಾನ, ಈ 2ನೇ ವಿಧಾನದಲ್ಲಿ ನೀವು ಏನು ಶುಂಠಿದು ರೈಸೋಮ್ಸ್ ಅಂತ ಬರುತ್ತೆ ಮತ್ತು ಅರಿಶಿನ ಈ ಥರದ್ದೆಲ್ಲನೂ ಕೂಡ ನೀವು ಈ ವಿಧಾನನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. 3ನೇ ವಿಧಾನ ಏನು ಅಂತಂದರೆ ಜೈವಿಕ ಗೊಬ್ಬರಗಳನ್ನ ನೇರವಾಗಿ ಜಮೀನಲ್ಲಿ ಹಾಕುವಂಥದ್ದು. ಯಾವುದೇ ಬೀಜೋಪಚಾರ ಮಾಡೋದು ಬೇಕಾಗಿಲ್ಲ ಅಥವಾ ಸಸಿಗಳನ್ನ ಬೇರ್ನ ಇದರಲ್ಲಿ ದ್ರಾವಣದಲ್ಲಿ ಅದ್ದೋದು ಬೇಕಾಗಿಲ್ಲ.
20 ರಿಂದ 25 kg ಕನಿಷ್ಠ ಪಕ್ಷ ಅಂತಂದರೆ ಕನಿಷ್ಠ ಪಕ್ಷ 20 ರಿಂದ 25 kg ಜೈವಿಕ ಗೊಬ್ಬರಗಳನ್ನ ತಗೊಂಡು ಅದನ್ನು ಸುಮಾರು 1 ಟನ್ನಷ್ಟು ಹಿತ್ತಲು ಗೊಬ್ಬರ ಅಥವಾ FIM ಅಥವಾ ಕಾಂಪೋಸ್ಟು ಅದಕ್ಕೆ ತೊಗೊಂಡು ಎರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಒಂದು 8 ರಿಂದ 10 ದಿನಗಳ ಕಾಲ ಒಂದು ನೆರಳಿನಲ್ಲಿ, ಮರದ ನೆರಳಾದರೂ ಆಯಿತು ಅಥವಾ ತೆಂಗಿನ ಗಳ ನೆರಳಾದರೂ ಆಯಿತು, ಅಲ್ಲಿ ಮುಚ್ಚಿಟ್ಬಿಟ್ಟು 10 ದಿನ ಆದ ನಂತರ ನೀವು ನೇರವಾಗಿ ಈ ಒಂದು ಏನು ಮಿಶ್ರಣ ಸಿಗುತ್ತೆ ನಿಮಗೆ, ಅದನ್ನು ತೊಗೊಂಡೋಗಿ ಜಮೀನಿಗೆ ನೇರವಾಗಿ ಹಾಕುವಂಥದ್ದು. ಅಥವಾ ಈಗ ನನ್ನ ಖಾಲಿ ಜಮೀನಿದೆ, ಮಧ್ಯೆ ಏನು ಬೆಳೆ ಇಲ್ಲ, ಬರೀ ತೆಂಗಿದೆ, ಅಡಿಕೆ ಇದೆ, ಬಾಳೆ ಇದೆ, ಹಣ್ಣಿನ ಗಿಡಗಳಿದೆ ಅಂತಂದರೆ ಒಂದೊಂದು ಮರಗಳ ಬುಡಕ್ಕೆ ನೀವು ಒಂದು ಅರ್ಧ ಬುಟ್ಟಿ ಅಥವಾ 1.5 ರಿಂದ 2 kg ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ರೆ ನೀವು 2 ರಿಂದ 3 kg ಒಂದೊಂದು ಗಿಡದ ಬುಡಕ್ಕೆ ಹಾಕಿ ನಂತರ ಅದ್ರ ಮೇಲ್ಗಡೆ ತೆಳುವಾಗಿ ಮಣ್ಣನ್ನು ಹರಡಿ. ಸೊ ಇದು ಒಂದು ಜಮೀನಿಗೆ ನೇರವಾಗಿ ಹಾಕುವಂಥದ್ದು. ಜಮೀನಿಗೆ ನೇರವಾಗಿ ಹಾಕುವಂಥದ್ದು ಎಲ್ಲಿ? ತರಕಾರಿ ಬೆಳೆ ಏನಾದರೂ ಇದ್ದರೆ, ಆಲ್ರೆಡಿ ಬೆಳೀತಾ ಇದ್ದರೆ, ಅಥವಾ ನೀವೇನಾದ್ರು ಹೂವಿನ ಗಿಡ ಹಾಕ್ಕೊಂಡಿದ್ರೆ ಇಂಥದಕ್ಕೆ ನೇರವಾಗಿ ಜಮೀನಿಗೆ ಹಾಕ್ಬೋದು. ಅಥವಾ ಖಾಲಿ ಜಮೀನಿದೆ, ಬರೀ ತೆಂಗು ಅಡಿಕೆ ಇದೆ ಅಂತಂದರೆ ಈ ಒಂದೊಂದು ಗಿಡದ ಬುಡಕ್ಕೆ ನೀವು ಹಾಕೋತಾ ಹೋಗ್ಬೋದು. ಸೊ ಇಷ್ಟು 3 ಪದ್ಧತಿನಲ್ಲಿ ನೀವು ಜೈವಿಕ ಗೊಬ್ಬರಗಳನ್ನ ಜಮೀನಿಗೆ ಮತ್ತು ಗಿಡಗಳಿಗೆ ಹಾಕೋದು ಬೇರೆ ಬೇರೆ ಹಂತದಲ್ಲಿ. ಸೊ ಜೈವಿಕ ಗೊಬ್ಬರಗಳನ್ನ ಎಲ್ಲಿ ಸಿಗುತ್ತೆ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಈ ಜೈವಿಕ ಗೊಬ್ಬರಗಳು ಸಾಮಾನ್ಯವಾಗಿ ಈ ಥರದ ಒಂದು ಮಹಾವಿದ್ಯಾಲಯಗಳು, ಅದು ತೋಟಗಾರಿಕೆ ಆಗಿರ್ಬೋದು ಅಥವಾ ಕೃಷಿ ಮಹಾವಿದ್ಯಾಲಯಗಳಲ್ಲಿ ಸಿಗುತ್ತೆ. ಅದು ಬಿಟ್ಟರೆ KVKಗಳಲ್ಲಿ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಿಗುತ್ತೆ. ಅದು ಬಿಟ್ಟರೆ RSKನಲ್ಲಿ ಸಿಗುತ್ತೆ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ, ಅಲ್ಲಿ ಎಲ್ಲ ಕಡೆನೂ ಈ ಒಂದು ಮುಂಗಾರು ಸಮಯದಲ್ಲಿ ಅಥವಾ ಮಾನ್ಸೂನ್ ಸ್ಟಾರ್ಟ್ ಆದಾಗ ಅಥವಾ ರೈತರ ಒಂದು ಕೃಷಿ ಚಟುವಟಿಕೆಗಳು ಶುರುವಾದಾಗ ಆ ಹಂತದಲ್ಲಿ ಎಲ್ಲ ಕಡೆನೂ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ದೊರಕುತ್ತೆ. ದಯವಿಟ್ಟು ಇದರ ಪ್ರಯೋಜನವನ್ನು ತಗೊಳ್ಳಿ. ಮತ್ತು ಈ ಜೈವಿಕ ಗೊಬ್ಬರಗಳನ್ನ ಖರೀದಿ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದೇನು ಅಂತಂದರೆ, ಆ ಪ್ಯಾಕೆಟ್ ಮೇಲೆ ನೀವು ಡೇಟ್ನ ನೋಡಬೇಕು, ತಯಾರಿಸಿದ ದಿನಾಂಕ ಮತ್ತು ಅದರಲ್ಲಿ ಎಷ್ಟು ಸೂಕ್ಷ್ಮಾಣುಜೀವಿಗಳಿದೆ. ಸುಮಾರು 10⁸ ಅಂತ ಅಂತೀವಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಇರುತ್ತೆ, ಅದನ್ನು ನೋಡ್ಕೋಬೇಕು. ಮತ್ತು ಎಕ್ಸ್ಪೈರಿ ಡೇಟ್ ನೋಡ್ಕೋಬೇಕು. ಸುಮಾರು 6 ತಿಂಗಳ ಕಾಲ ನೀವು ಅದನ್ನು ಮನೆಯಲ್ಲಿ ತಂದು ಇಟ್ಕೋಬೋದು. ಸೊ ಇದಾದ ನಂತರ ಜೈವಿಕ ಗೊಬ್ಬರಗಳನ್ನ ಸಾಗಾಣಿಕೆ ಮಾಡಬೇಕಾದ್ರೆ ನೀವು ನೇರವಾಗಿ ಬಿಸಿಲಿಗೆ ಬೀಳೋಕ್ಕೆ ಬಿಡಬಾರ್ದು. ಮನೆಯಲ್ಲೂ ತಂದ ನಂತರ ಒಂದು ತಂಪಾದ ಯಾವುದೋ ಒಂದು ಕೊಠಡಿನಲ್ಲಿ ಅದನ್ನು ಶೇಖರಣೆ ಮಾಡಿ ಸಂಗ್ರಹ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತು ಜಮೀನಿಗೆ ನೀವು ಹಾಕುವಂಥ ಸಂದರ್ಭದಲ್ಲಿ 15 ದಿನದ ಹಿಂದೆ ಯಾವುದೇ ಒಂದು ರಸಗೊಬ್ಬರಗಳು ಅಥವಾ ಶಿಲೀಂಧ್ರನಾಶಕಗಳನ್ನ ಏನಾದರೂ ಹಾಕಿರ್ಬೋದು, ಅದನ್ನು ನೋಡಿಕೊಂಡು ಆ ಟೈಮ್ನ ನೋಡಿಕೊಂಡು ನೀವು 15 ದಿನ ಆದಮೇಲೆ ಜೈವಿಕ ಗೊಬ್ಬರಗಳನ್ನ ಹಾಕೋಬೇಕು. ಸೊ ಇವತ್ತು ನಾವು ಜೈವಿಕ ಗೊಬ್ಬರಗಳನ್ನ ಹಾಕಿದ್ದೀವಿ ಅಂತಂದರೆ ಇನ್ನು 15 ರಿಂದ 20 ದಿನ ಯಾವುದೇ ತರಹದ ಕೀಟನಾಶಕ ಆಗಲಿ ರಾಸಾಯನಿಕ ಗೊಬ್ಬರಗಳನ್ನೇ ಹಾಕೋಕ್ಕೆ ಹೋಗಬೇಡಿ. ಸೊ ನಿಮಗೆ ಜೈವಿಕ ಗೊಬ್ಬರಗಳ ಒಂದು ಪ್ರಯೋಜನ ನಿಮ್ಮ ಗಿಡಗಳಿಗೆ, ನಿಮ್ಮ ಮಣ್ಣಿಗೆ ಸಿಗೋದಿಲ್ಲ. ಸೊ ಇದಾದ ನಂತರ ಮುಖ್ಯವಾದ ಅಂಶ ಏನು ಅಂತಂದರೆ, ನೀವು ಯಾವುದೇ ಒಂದು ಜೈವಿಕ ಗೊಬ್ಬರಗಳನ್ನ ಹಾಕಬೇಕಾದ್ರೂ ಜಮೀನಿನಲ್ಲಿ ತಕ್ಕ ಮಟ್ಟಿಗೆ ಅಂದರೆ ಕರೆಕ್ಟಾಗಿ ಒಂದು ತೇವಾಂಶನ ಅಥವಾ ನೀರಾವರಿನ ಮೇಂಟೈನ್ ಮಾಡಿರಬೇಕು. ಸೊ ಯಾಕೆಂದರೆ ಈ ಸೂಕ್ಷ್ಮಾಣುಜೀವಿಗಳು ಎಲ್ಲ ಜೀವ ಇರೋವಂಥವು, ನೀರಿನಂಶ ಕಡಿಮೆ ಆದರೆ ಅವುಗಳ ಬೆಳವಣಿಗೆ ಅಥವಾ ಅವುಗಳ ಒಂದು ವೃದ್ಧಿಗೆ ಸಹಕಾರಿ ಆಗೋದಿಲ್ಲ. ಆದ್ದರಿಂದ ಆದಷ್ಟು ತೇವಾಂಶನ ನೀವು ಅಲ್ಲಿ ಇದ್ದಂಗೆ ನೋಡಿಕೊಂಡು ಈ ಸೂಕ್ಷ್ಮಾಣು ಅಥವಾ ಜೈವಿಕ ಗೊಬ್ಬರಗಳನ್ನ ಹಾಕೋದು ಸೂಕ್ತ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾದ ನಂತರ ಈ ಎಲ್ಲ ಜೈವಿಕ ಗೊಬ್ಬರಗಳು ಅವು ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಶಿಲೀಂಧ್ರಗಳಾಗಿರ್ಬೋದು. ಇನ್ನೂ ಒಂದು ಹೇಳಬೇಕು ಅಂತಂದರೆ ಟ್ರೈಕೋಡರ್ಮಾ ಅಂತ ಬರುತ್ತೆ, ಟ್ರೈಕೋಡರ್ಮಾ ವಿರಿಡೆ ಅಂತ ಬರುತ್ತೆ. ಇದು ಒಂದು ಗಿಡಗಳ ಬೆಳವಣಿಗೆನ ಉತ್ತೇಜನ ಮಾಡೋದ್ರ ಜೊತೆಗೆ ಮಣ್ಣಿನಲ್ಲಿರುವಂಥ ಯಾವುದೋ ರೋಗಕಾರಿ ಅಂಶಗಳು ಅಥವಾ ರೋಗಾಣುಗಳು ಅಥವಾ ಕೀಟಗಳನ್ನ ಕೂಡ ತಡೆ ಹಿಡಿಯೋದ್ರಲ್ಲಿ ಅಥವಾ ಕಂಟ್ರೋಲ್ ಮಾಡೋದ್ರಲ್ಲಿ, ಅದನ್ನು ನಾಶ ಮಾಡೋದ್ರಲ್ಲಿ ಪ್ರಮುಖವಾದ ಒಂದು ಪಾತ್ರನ ವಹಿಸುತ್ತೆ ಅಂತ ಹೇಳ್ಬೋದು. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು.
ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಸೊ ಇದುವರೆಗೂ ಹೇಳಿದ್ದು ಒಂದು ತರಹದ ಜೈವಿಕ ಗೊಬ್ಬರಗಳಾದರೆ ಇನ್ನೂ 2 ಬೇರೆ ತರಹದ ಜೈವಿಕ ಗೊಬ್ಬರಗಳು ಇದೆ. ಸಾಮಾನ್ಯವಾಗಿ ಅವು ಕೆಲವೊಂದು ಊರುಗಳಲ್ಲಿ ಸಿಕ್ಕತ್ತೆ. ಒಂದು ಅಜೋಲಾ ಅಂತ ಹೇಳ್ತೀವಿ, ಅದೊಂದು ಚಿಕ್ಕ ಜರಿ ಗಿಡ. ಇನ್ನೊಂದು ಪಾಚಿ, ನೀವೆಲ್ಲ ನೋಡಿರ್ತೀರ, ಬ್ಲೂ ಗ್ರೀನ್ ಆಲ್ಗೆ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ, ಅಥವಾ ಸೈನೋಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಈ ಅಜೋಲಾ ಮತ್ತು ಪಾಚಿ ಇಂದ ಬರೋ ಅಂಥ ಜೈವಿಕ ಗೊಬ್ಬರಗಳು ಅಥವಾ ಉತ್ಪಾದನೆ ಮಾಡಿರೋಂಥ ಜೈವಿಕ ಗೊಬ್ಬರಗಳೇನಿದೆ, ಅದು ಸಾರಜನಕದ, ನೀವು ಯಾವ ಒಂದು ರೂಪದಲ್ಲಿ ಸಾರಜನಕ ಕೊಡ್ತಾ ಇದ್ದೀರಾ ಭೂಮಿಗೆ, ಉದಾಹರಣೆಗೆ ಯೂರಿಯಾ ಮುಖಾಂತರ ಕೊಡ್ತಾ ಇರ್ತೀರಾ, 60-70% ಸಾರಜನಕನ ನಾವು ಬರೀ ಅಜೋಲಾದಿಂದ ಅಥವಾ ಕೇವಲ BGA ಅಥವಾ ಸೈನೋಬ್ಯಾಕ್ಟೀರಿಯಾಗಳನ್ನ ಉಪಯೋಗಿಸೋದ್ರಿಂದ ನಾವು ಕೊಡಬಹುದು. ಅದು ಹೇಗೆ ಅಂತಂದರೆ, ಉದಾಹರಣೆಗೆ ಮೊದಲನೇದಾಗಿ ತೊಗೋಬೇಕು ಅಂತಂದರೆ ಅಜೋಲಾ ಬಂದು ಒಂದು ಚಿಕ್ಕದಾದಂತಹ ಜರಿ ಗಿಡ. ಇದು ನೀರಿನಲ್ಲಿ ತೇಲೋ ಅಂಥ ಗಿಡ. ತುಂಬ ಪುಟ್ಟದಿರುತ್ತೆ, ತುಂಬ ಅಂದರೆ ತುಂಬ ಪುಟ್ಟದಿರುತ್ತೆ. ನಿಮಗೆ ಅದು ಕೆಲವೊಂದು ಸರಿ ಗೊತ್ತಾಗೋದಿಲ್ಲ, ಗೊಂದಲಕ್ಕೆ ಈಡಾಗ್ತೀರಾ, ಇದು ಗಿಡನ ಅಥವಾ ಯಾವುದಾದ್ರೂ ಕಳೆ ಗಿಡನ ಅಂತ. ಸೊ ಇದು ಯಾವಾಗಲೂ ಸ್ವಲ್ಪ ಪ್ರಮಾಣದ ನೀರನ್ನು, ಅಂದರೆ ನಿಂತಿರೋ ನೀರನ್ನು ಬಯಸುತ್ತೆ ಬೆಳವಣಿಗೆ ಆಗೋಕ್ಕೆ. ಮೇಲ್ಗಡೆ ಚಿಕ್ಕ ಗಿಡ ಇರುತ್ತೆ, ಕೆಳಗಡೆ ಅದರ ಒಂದು ಬೇರಿನ ಭಾಗ ತುಂಬ ಉದ್ದಕ್ಕೆ ಬೆಳ್ಕೊಂಡು ಹೋಗಿರುತ್ತೆ. ಸೊ ಯಾಕೆ ಅಂತಂದರೆ ಇದು ಬರೀ ನೀರಿನಲ್ಲಿರುವಂಥ ಪೋಷಕಾಂಶಗಳನ್ನ ಬಳಸ್ಕೊಂಡು ಬೆಳೆಯೋದ್ರಿಂದ ಇದನ್ನು ಹೆಚ್ಚಾಗಿ ಭತ್ತದ ಗದ್ದೆಗಳಲ್ಲಿ ನಾವು ಬಳಸ್ಬೋದು. ನೀವು ಇವತ್ತು ನಾಟಿ ಮಾಡಿದ್ದೀರಾ, ಭತ್ತನ ನೀವು ಒಂದು ಗದ್ದೆಯಲ್ಲಿ ನಾಟಿ ಮಾಡಿದ್ದೀರಾ, ನೀವು ಎಲ್ಲ ಕೃಷಿ ಚಟುವಟಿಕೆಯನ್ನು ಮಾಡಿಕೊಂಡು ಅಂತಂದರೆ ಸುಮಾರು 3-4 ದಿನ ಆದ ನಂತರ 1 ಹೆಕ್ಟೇರ್ಗೆ ಸುಮಾರು 5-8 kgಯಷ್ಟು ಅಜೋಲಾ ಕಲ್ಚರ್ ಅಂತ ಕರಿತೀವಿ, ಅಥವಾ ಅಜೋಲಾ ಗಿಡಗಳು, 5-8 kgಯಷ್ಟು ಅಜೋಲಾ ಗಿಡಗಳನ್ನ ತಗೊಂಡು ಸುತ್ತ ಎಲ್ಲ ಕಡೆ ಹರಡಬೇಕು, ಮಾಮೂಲಿ ಥರ ಹರಡಬೇಕು. ಸೊ ಈ ಅಜೋಲಾ ಒಂದ್ಸರಿ ನಾವು ಹಾಕ್ತು ಅಂತಂದರೆ ಅದು ಸುಮಾರು 2 ವಾರಗಳು ಅಥವಾ 12-14 ದಿನದ ಅದರ ಬೆಳವಣಿಗೆ ಸಮಯ. ಸೊ 2 ವಾರಗಳಲ್ಲಿ ಅದು ಕಂಪ್ಲೀಟಾಗಿ ನಿಮ್ಮ ಏನು ಭತ್ತದ ಗದ್ದೆಗೆ ಹಾಕಿರ್ತೀರ ಎಲ್ಲ ಕಡೆ ಕಂಪ್ಲೀಟಾಗಿ ಅದು ಹರಡ್ಕೊಂಡು ಬೆಳ್ಕೊಂಡ್ಬಿಡುತ್ತೆ. ಸೊ ಇದಾದ ನಂತರ ಒಂದು 22-23ನೇ ದಿನ ಅಂತಂದರೆ ನೀವು ಮೊದಲನೇದಾಗಿ ಭತ್ತದ ಗದ್ದೆಯಲ್ಲಿ ಕಳೆ ತೆಗೆಯುವಂತಹ ಒಂದು ಅವಧಿ. ಆ ಕಳೆ ತೆಗೆಯುವಂಥ ಅವಧಿನಲ್ಲಿ ಈ ಒಂದು ಅಜೋಲಾ ಏನು ಎಲ್ಲ ಕಡೆ ಬೆಳ್ಕೊಂಡಿರುತ್ತೆ, ಅಜೋಲಾ ಚಿಕ್ಕ ಗಿಡ ಬೆಳ್ಕೊಂಡಿರುತ್ತೆ, ಅದನ್ನು ಸಂಪೂರ್ಣವಾಗಿ ಅದರಲ್ಲೇ ತುಳಿದು ಹಾಕುವಂಥದ್ದು, ಅಂದರೆ ಅಲ್ಲೇ ಮಣ್ಣಿಗೆ ಸೇರಿಸೋವಂಥದ್ದು. ಸೊ ಹೀಗೆ ಸೇರಿಸೋದ್ರಿಂದ ಏನಾಗುತ್ತೆ, ಸುಮಾರು 60-70 kgಯಷ್ಟು 1 ಹೆಕ್ಟೇರ್ಗೆ 1 ಬಾರಿಗೆ ನೀವು ಸಾರಜನಕ ಕೊಟ್ಟಂಗಾಗುತ್ತೆ. ಎರಡನೇದಾಗಿ ಇದು ಮೇಲ್ಗಡೆ ನೀರಿನ ಮೇಲ್ಭಾಗದಲ್ಲಿ ಎಲ್ಲ ಕಡೆ ಹರಡ್ಕೊಳ್ಳೋದ್ರಿಂದ ಯಾವುದೇ ಒಂಥರ ಕಳೆಗಿಡ ಆಗ್ಬೋದು ಅಥವಾ ಒಂದು ರೋಗಾಣುಗಳ ಸ್ಪೋರ್ಸ್ ಏನಿರುತ್ತೆ, ರೋಗಾಣುಗಳ ಜೀವಿಗಳೇನಿರುತ್ತೆ ಮತ್ತು ಕೀಟಗಳ ಮೊಟ್ಟೆಗಳೇನಿರುತ್ತೆ, ಅವು ಯಾವುದೂ ಕೂಡ ಹೊರಗಡೆ ಬರೋದಿಲ್ಲ. ಸೊ ಬರೀ ಭತ್ತದ ಗದ್ದೆಗೆ ಅಷ್ಟೇನಾ ಅಜೋಲಾ ಬಳಸೋದು? ಬೇರೆ ತೋಟಗಾರಿಕೆ ಬೆಳೆಗಳಿಗೆ ಬೆಳೆಸೋಕ್ಕಾಗಲ್ವಾ? ಖಂಡಿತವಾಗ್ಲೂ ಬಳಸ್ಬೋದು. ಅದಕ್ಕೆ ಬೆಳೆಸೋವಂಥ ವಿಧಾನನೇ ಬೇರೆ ಇದೆ. ಸುಮಾರು 5-6 ಮೀಟರ್ ಉದ್ದ, 2 ಅಥವಾ 2.5 ಮೀಟರ್ ಅಗಲ ಮತ್ತು 1.5 ಮೀಟರ್ ಎತ್ತರ ಅಥವಾ ಆಳ ಇರೋ ಅಂತಹ ಪ್ಲಾಸ್ಟಿಕ್ ಕವರೋ ಅಥವಾ ಒಂದು ಇಟ್ಕೆನಲ್ಲೋ ಅಥವಾ ಒಂದು ಗುಂಡಿನೋ ತೋಡ್ಕೊಂಡು ನೀವು
ಅಜೋಲನ್ನು ನಾವು ಕೃಷಿ ಮಾಡ್ಬೋದು. ಗುಂಡಿನ ತೋಡ್ಕೊಂಡಾಗ, ಈಗ ನಾನು ಏನು ಅಳತೆ ಹೇಳಿದೆ, ಆ ಗುಂಡಿನ ತೋಡ್ಕೊಂಡಾಗ ಒಂದು ಪಾಲಿಥೀನ್ ಶೀಟಿಂದ ಆ ಗುಂಡಿನ ಕವರ್ ಮಾಡಿ ಮೇಲ್ಗಡೆ ಇಟ್ಟಿಗೆಯನ್ನು ಒಂದು ಭಾರವಾಗಿ ಇಟ್ಟು ಸಪೋರ್ಟಿಗಿಟ್ಟು ಅದರಲ್ಲಿ ನೀರನ್ನು ನಿಲ್ಲಿಸಿ ಅದರಲ್ಲಿ ಸುಮಾರು ಈಗ ನನ್ನ ಮೇಲೆ ಹೇಳ್ದಂಥ ಅಳತೆಯ ಗುಂಡಿಗೆ ಸುಮಾರು 20 to 20 kgಯಷ್ಟು ಮಣ್ಣು, ಕೆಂಪು ಮಣ್ಣು, ಚೆನ್ನಾಗಿರೋ ಮಣ್ಣು, ಯಾವುದೇ ಒಂಥರ ಕಲ್ಲು ಕಡ್ಡಿ ಕಸ ಏನು ಇಲ್ಲದೆ ಇರೋವಂತಹ ಚೆನ್ನಾಗಿರೋ ಕೆಂಪು ಮಣ್ಣನ್ನು ಹರಡಿ ಅದ್ರ ಮೇಲೆ ಅದರಲ್ಲಿ ಒಂದು 5 to 6 kg ಸಗಣಿ, ಹಸುವಿನ ಸಗಣಿನ ಹಾಕಿ ನಂತರ ನೀರನ್ನು ನಿಲ್ಲಿಸಿ ಅದಕ್ಕೆ ಎಷ್ಟು ನಿಲ್ಲುತ್ತೆ ಅಷ್ಟು 1.5 ಅಡಿಯಷ್ಟು ನೀರನ್ನು ನಿಲ್ಲಿಸಿ ನಂತರ ಒಂದು ಅರ್ಧದಿಂದ 1 kgಯಷ್ಟು ಅಜೋಲಾ ಗಿಡನ ಕಲ್ಚರ್ ಆಗಿ ಅದ್ರ ಮೇಲ್ಗಡೆ ಹಾಕುವಂಥದ್ದು. ಸೊ ಹೀಗೆ ಹಾಕಿ ಒಂದು 5 to 6 ದಿನ ಆದ ನಂತರ SSP ಅಂತ ಬರುತ್ತೆ, ಸಿಂಗಲ್ ಸೂಪರ್ ಫಾಸ್ಫೇಟ್. ಅದನ್ನು ಸುಮಾರು 15 to 20 ಗ್ರಾಮು ಸಿಂಗಲ್ ಸೂಪರ್ ಫಾಸ್ಫೇಟ್ನ ಆ ನೀರಿನಲ್ಲಿ ಅಜೋಲಾ ನಾವೇನು ಕಲ್ಚರ್ನ ಹಾಕಿರ್ತೀವಿ ಅದರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಬೇಕು. ಈ ಸಿಂಗಲ್ ಸೂಪರ್ ಫಾಸ್ಫೇಟ್ನ ಏನಕ್ಕೆ ಹಾಕ್ತೀವಿ ಅಂತ ಅಂದರೆ, ಅಜೋಲಾ ನಾನು ಮೊದಲೇ ಹೇಳ್ದಂಗೆ ಚಿಕ್ಕ ಒಂದು ಗಿಡ, ಅದರ ಬೇರಿನ ಭಾಗ ಜಾಸ್ತಿ ಉದ್ದಕ್ಕೆ ಬೆಳೆಯುತ್ತೆ ಮತ್ತು ನೀರಿನಲ್ಲಿ ಬೆಳೆಯುತ್ತೆ. ಸೊ ಈ SSPನ ಹಾಕಿದಾಗ ಆ ಬೇರಿನ ಬೆಳವಣಿಗೆ ಏನಿರುತ್ತೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಸದೃಢವಾದ ಬೇರು ಬೆಳವಣಿಗೆಗೆ ಅಜೋಲಾ ಕೃಷಿಯಲ್ಲಿ ಈ SSP ತುಂಬ ಪ್ರಮುಖವಾದ ಪಾತ್ರನ ವಹಿಸುತ್ತೆ. ಅದರಿಂದ ಈ SSPನ 15 to 20 ಗ್ರಾಮ್ ಮಾತ್ರ ಹಾಕಬೇಕಾಗತ್ತೆ. ಸೊ ಇದಾದ ನಂತರ 2 ವಾರಗಳ ನಂತರ ನಾವು ಅರ್ಧ ಅಥವಾ 1 kg ಏನು ಅಜೋಲಾ ಕಲ್ಚರ್ ಹಾಕಿರ್ತೀವಿ ಅದು ಸಂಪೂರ್ಣವಾಗಿ ನಿಮಗೆ ಆಲ್ಮೋಸ್ಟ್ ಡಬಲ್ ಆಗಿರುತ್ತೆ. ಅಥವಾ ಕೆಲವೊಂದು ಟೈಮು ಎಲ್ಲ ಕಡೆ ಚೆನ್ನಾಗಿ ಒಳ್ಳೆ ಮಣ್ಣು ಒಳ್ಳೆ ಸಗಣಿ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿ ಹರಡ್ಕೊಂಡಿರುತ್ತೆ. ಸೊ ಅಜೋಲಾನ ಒಂದು 1/4 kg ಅಥವಾ ಅರ್ಧ kgಯಷ್ಟನ್ನ ನೀರಲ್ಲೇ ಬಿಟ್ಬಿಟ್ಟು ಅದನ್ನು ಸಂಪೂರ್ಣವಾಗಿ ನೀವು ಜಾಲರಿ ಮುಖಾಂತರ ತೊಗೊಂಡು ಹೊರಗಡೆಗೆ ಅದನ್ನ ನೆರಳಲ್ಲಿ ಒಣಗಿಸ್ಕೊಳ್ಳಿ. ನೆರಳಲ್ಲಿ ಒಣಗಿಸ್ಕೊಂಡು ಅದನ್ನು ಅಷ್ಟೇ ಒಂದು 25 to 30 kgಯಷ್ಟು ತೆಕ್ಕೊಂಡಿರೋ ಅಜೋಲಾನ 1 ಟನ್ ಅಥವಾ 1.5 ಟನ್ನಷ್ಟು ತಿಪ್ಪೆಗೊಬ್ಬರ ಅಥವಾ ಕಾಂಪೋಸ್ಟು ಜೊತೆ ಮಿಕ್ಸ್ ಮಾಡಿ 10 ದಿನ ಇಟ್ಟು ಅದನ್ನು ನೀವು ತೋಟಗಾರಿಕೆ ಬೆಳೆಗಳಿಗೆ ಒಂದೊಂದು ಬುಡಕ್ಕೂ ಹಾಕ್ಬೋದು. ಅಥವಾ ನೀವು ತರಕಾರಿ ಬೆಳೆಗಳು ಏನಾದರೂ ಇದ್ದರೆ, ಸೊಪ್ಪಿನ ಮಡಿ ಏನಾದರೂ ಇದ್ದರೆ ಅದರಲ್ಲಿ ನೀವು ಡೈರೆಕ್ಟಾಗಿ ನೇರವಾಗಿ ಮಣ್ಣಿಗೆ ಸೇರಿಸ್ಬೋದು. ಇದು ಬೇರೆ ತೋಟಗಾರಿಕಾ ಪ್ರದೇಶಗಳಲ್ಲಿ ಅಥವಾ ಹಣ್ಣಿನ ಗಿಡಗಳಲ್ಲಿ ಅಜೋಲನ ಬಳಕೆನ ಹೇಗೆ ಮಾಡ್ಬೋದು ಅಂತ. ಈ ಅಜೋಲನ ಉಪಯೋಗಿಸಿದಾಗ ಯಾಕೆ 60 to 70 kgಯಷ್ಟು ಸಾರಜನಕ ಜಾಸ್ತಿ ಆಗುತ್ತೆ ಅಂತಂದರೆ, ಮೊದಲನೇದಾಗಿ ಅಜೋಲಾ ಒಂದು ಗಿಡ, ಅದರಲ್ಲೂ ಕೂಡ ಪ್ರೋಟೀನ್ ಇರುತ್ತೆ, ಆ ಗಿಡದಲ್ಲೂ ಪ್ರೋಟೀನ್ ಇರುತ್ತೆ, ಮತ್ತು ಆ ಪ್ರೋಟೀನಲ್ಲಿ ಸಾರಜನಕ ಅಂಶ ಅಥವಾ ನೈಟ್ರೋಜನ್ ಅಂಶ ಜಾಸ್ತಿ ಇರುತ್ತೆ. ಸೊ ಈ ಅಜೋಲಾದ ಇನ್ನೊಂದು ಉತ್ತಮವಾದ ಗುಣ ಏನು ಅಂತಂದರೆ, ಒಂದು BGA ಅಥವಾ ಸೈನೋಬ್ಯಾಕ್ಟೀರಿಯಾ ಅನ್ನೋದು ನಾಸ್ಟಾಕ್ ಅಂತ ಕರಿತೀವಿ, ಅನಾಬಿನ ಅಂತ ಕರಿತೀವಿ ಕೆಲವೊಂದು ಸಾರಿ. ಸೊ ಈ 2 ತರಹದ ಸೈನೋಬ್ಯಾಕ್ಟೀರಿಯಾಗಳು ಅಥವಾ ಆಲ್ಗೆಗಳು ಅಜೋಲಾದ ಕೆಳ ಎಲೆ ಪದರಗಳಲ್ಲಿ ಒಂದು ಸಹಯೋಗ ಅಥವಾ ಸಹಜೀವನನ ನಡೆಸ್ತಾ ಇರುತ್ತೆ. ಈ ಸೈನೋಬ್ಯಾಕ್ಟೀರಿಯಾ ಅಥವಾ ಅನಾಬಿನ ಏನು ಮಾಡುತ್ತೆ, ಅಜೋಲಾದ ಜೊತೆ ಸೇರಿಕೊಂಡು ಅದು ಕೂಡ ವಾತಾವರಣದಲ್ಲಿರುವಂತಹ ಅಥವಾ ಗಾಳಿಲಿರುವಂತಹ ಸಾರಜನಕನ ಹೀರಿಕೊಂಡು ಗಿಡಗಳಿಗೆ ಕೊಡುತ್ತೆ. ಸೊ ಗಿಡಗಳ ಒಂದು ಸಾರಜನಕ ಸ್ಥಿರೀಕರಣ ದುಪ್ಪಟ್ಟಾಗುತ್ತೆ. ಸೊ ಅದಕ್ಕೋಸ್ಕರ ಈ ಬರೀ ಅಜೋಲಾನ ಉಪಯೋಗಿಸೋದ್ರಿಂದ ನಾವು 60 to 70 kgಯಷ್ಟು ಸಾರಜನಕನ ಒಂದು ಜಮೀನಿಗೆ ನಾವು ಕೊಡ್ಬೋದು ಅಂತ ಹೇಳ್ಬೋದು. ಸೊ ಇದಾದ ನಂತರ ಸೈನೋಬ್ಯಾಕ್ಟೀರಿಯಾ ಅಥವಾ BGA, ಬ್ಲೂ ಗ್ರೀನ್ ಆಲ್ಗೆ ಅಂತ ಏನು ಕರಿತೀವಿ, ನೀವೆಲ್ಲ ನೋಡಿರ್ಬೋದು. ಒಂದು ಸರಿ ಮಳೆ ಆಯಿತು ಅಥವಾ 2 ಸರಿ ಮಳೆ ಆಯಿತು ಅಥವಾ ಎಲ್ಲಾದರೂ ಒಂಚೂರು ನೀರು ನಿಂತಿದೆ ಅಂದರೆ ಹಸಿರು ಪಾಚಿ ಥರ ಬೆಳ್ಕೊಳ್ಳುತ್ತೆ. ಆ ಪಾಚಿನೇ ನಾವು ಕೃಷಿಯಲ್ಲೂ ಕೂಡ ಉಪಯೋಗಿಸ್ಬೋದು. ಈಗ ನಾನು ಹಿಂದೆ ಹೇಳಿದ ಒಂದು ವಿಧಾನದಲ್ಲಿ ಈ ಸೈನೋಬ್ಯಾಕ್ಟೀರಿಯಾ ಅಥವಾ ಪಾಚಿನೂ ಕೂಡ ಭತ್ತದ ಗದ್ದೆಗಳಲ್ಲಿ ಬೆಳೆಸ್ಬೋದು. ಒಂದು 15 to 20 ದಿನ ಆದ ನಂತರ ಅದನ್ನು ಆ ಮಣ್ಣಿನಲ್ಲೇ ಸೇರಿಸೋವಂಥದ್ದು. ಅದಾದ ನಂತರ ಇನ್ನೊಂದು ಬೇರೆ ತೋಟಗಾರಿಕೆ ಬೆಳೆಗಳಲ್ಲಿ ಸೇಮ್ ಇದೇ ಥರ ಒಂದು ಟ್ಯಾಂಕ್ನ ಮಾಡಿಕೊಂಡು ಅದರಲ್ಲಿ ಪಾಚಿನ ಬೆಳ್ಕೊಂಡು ಅದರ ಒಂದು ಏನು ಪದರ ಬರುತ್ತೆ, ಚಕ್ಕೆ ಥರ ಏನು ಬರುತ್ತೆ ಒಣಗಿಸ್ಕೊಂಡು ಒಣಗಿದ ನಂತರ, ಪಾಚಿ ಒಣಗಿದ ನಂತರ ಚಕ್ಕೆ ಏನು ಬರುತ್ತೆ, ಆ ಚಕ್ಕೆ ಪುಡಿನ ತಿಪ್ಪೆಗೊಬ್ಬರದಲ್ಲಿ ಅಥವಾ ಕಾಂಪೋಸ್ಟ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನಾವು ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಖಂಡಿತವಾಗ್ಲೂ ಹಾಕೋಬೋದು. ಸೊ ಈ ಒಂದು ಪಾಚಿನ ಗಿಡಗಳಿಗೆ ಹಾಕೋದ್ರಿಂದ ಸುಮಾರು 35 to 40% ಶೇಕಡ 35 to 40 ಭಾಗದಷ್ಟು ನಾವು ಸಾರಜನಕನ ಗಿಡಗಳಿಗೆ ಕೊಟ್ಟಂಗಾಗುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಜೈವಿಕ ಗೊಬ್ಬರಗಳನ್ನ ನಾವು ಆರಾಮವಾಗಿ ಸುಲಭವಾಗಿ ಎಲ್ಲ ಒಂದು ಸರಳ ವಿಧಾನದಲ್ಲಿ ಗಿಡಗಳಿಗೆ ಹಾಕ್ತಾ ಬಂದರೆ ಖಂಡಿತವಾಗ್ಲೂ ಎಲ್ಲ ಥರದ ಪ್ರಯೋಜನಗಳು ಮನುಷ್ಯನಿಗೆ, ಪ್ರಾಣಿಗಳಿಗೆ, ಪರಿಸರಕ್ಕೆ, ಮಣ್ಣಿಗೆ, ಕೊನೆಯದಾಗಿ ಗಿಡಗಳಿಗೆ ಮತ್ತು ನಾವು ತಿನ್ನುವಂತಹ ಆಹಾರಕ್ಕೆ ಒಂದು ಉತ್ತಮ ಗುಣಮಟ್ಟವನ್ನು ನಾವು ಒದಗಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದ.
ವೀಕ್ಷಕರ, ಎಷ್ಟೊತ್ತು ನಮಗೆ ಡಾಕ್ಟರ್ ದಯಾಮಣಿ ಮೇಡಮ್ ಅವರು ಹೇಳ್ತಾ ಇದ್ರು ಈ ಜೈವಿಕ ಗೊಬ್ಬರಗಳನ್ನು ಬಳಸೋದ್ರ ಜೊತೆಗೆ ಅಜೋಲಾ ಕೂಡ ಯಾವ ರೀತಿ ಬಳಸ್ಬೋದು, ಅದರ ಜೊತೆಗೆ ಬ್ಲೂ ಗ್ರೀನ್ ಆಲ್ಗೆ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಯಾವ ರೀತಿ ಬಳಸ್ಬೋದು, ಮತ್ತು ಎಷ್ಟು ಪ್ರಮಾಣದಲ್ಲಿ ಬೆಳೆಸಿದ್ರೆ ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.